ಆಗಲೇ ನಿಮಗೆ ನಾನು ಹೇಳ್ತಾ ಇದ್ದೆ ಸಮಯದ ಬಗ್ಗೆ ಅರಿಯಿದೆ. ನನ್ನ ಫ್ರೆಂಡ್ ಸಲೀಮ್ ಒಂದ್ಸಲ ನಾನು ಕೇಳಿದ್ದ, ರಿಚರ್ಡ್, ನೀವು ರಿಚರ್ಡ್ ಎಡ್ವರ್ಡ್ ಡೇವಿಡ್ ಗಿವಿಡ್ ಅಂತ ಹೆಸರು ಇಡ್ತೀರಲ್ಲ, ಎಲ್ಲಿಂದ ಹೆಸರು ಬರುತ್ತೆ? ಎಲ್ಲ ರಾಜರು ಮಹಾರಾಜರು ಹೆಸರು ಇಟ್ಕೊಳ್ತಾರೆ. ನಾನು ಹೇಳಿದೆ, ನಾವು ಎಲ್ಲೂ ನೋಡಲ್ಲಪ್ಪ, ನಾವು ಬೈಬಲ್ ನೋಡ್ಬಿಡ್ತೀವಿ, ಇಟ್ಬಿಡ್ತೀವಿ. ಅವರು ಹೆಂಗಿಡ್ತಾರೋ ತ್ರಿವಿಕ್ರಮ ದ್ವೈಪರಾಚಾರ್ಯ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಎಲ್ಲಿ ಇಡ್ತಾರ ಹೆಸರು ಅಂತ. ಅದು ಸಿಂಪಲ್ ಕಣಲ್ಲಿ, ಪಂಚಾಂಗದಲ್ಲಿ ನೋಡ್ತಾರೆ. ಹೌದಾ? ಅವರು ಬುಕ್ ನೋಡಿ ಹೆಸರಿಡ್ತಾರೆ, ನೀವು ಬುಕ್ ನೋಡಿ ಹೆಸರಿಡ್ತೀರಾ? ನಾವು ಹಂಗೆ ಹೆಸರಿಡೋದಿಲ್ಲ ಅಂದ. ಯಾಕೋ ಸಲೀಮ್, ನೀವು ಹೆಂಗೆ ಹೆಸರಿಡ್ತೀರಾ ಅಂತ. ನಾವು ಯಾವುದು ಬುಕ್ ನೋಡಿ ಹೆಸರಿಡೋದಿಲ್ಲ, ನಾವು ಮಗು ನೋಡ್ತೀವಿ ಹಂಗೆ ಹೆಸರಿಟ್ಬಿಡ್ತೀವಿ. ಅದು ಹೇಗೆ? ಸಿಂಪಲ್ಲು. ಮಗು ಹುಟ್ಟಿದ ತಕ್ಷಣ ನಾವು ಮಗು ತಲೆ ನೋಡ್ತೀವಿ, ತಲೆಯಲ್ಲಿ ಒಂದೇ ಕೂದಲಿದ್ರೆ ಇಕ್ಬಾಲ್, ತಲೆ ತುಂಬಾ ಕೂದಲಿದ್ರೆ ಅಜಾರುದ್ದೀನ್, ತಲೆಯಲ್ಲಿ ಸ್ವಲ್ಪ ಕೂದಲಿದ್ರೆ ನೂರ್ ಅಹಮದ್, ಮಗು ಕೆಂಪಗಿದ್ರೆ ಲಾಲ್ ಸಾಬ್, ಕಪ್ಪಗಿದ್ರೆ ಕರೀಂ ಸಾಬ್, ದಪ್ಪಗಿದ್ರೆ ಬಡಾ ಸಾಬ್, ಸಣ್ಣಗಿದ್ರೆ ಛೋಟಾ ಸಾಬ್. ಮಗು ಹುಟ್ಟಿದ ತಕ್ಷಣ ತುಂಬಾ ನಕ್ಬಿಟ್ರೆ ಇಸ್ಮಾಯಿಲ್, ಮಗು ಹುಟ್ಟಿದ ತಕ್ಷಣ ನಕ್ಬಿಟ್ಟು ಕೈಕಾಲು ಅಲ್ಲಾಡ್ಸ್ಬಿಟ್ರೆ ಶೇಖ್ ಅಬ್ದುಲ್ಲಾ. ಚಪ್ಪಾಳೆ ತಡ್ಬೋದು. ಯಾಕಂದ್ರೆ ನೋಡಿ, ನಮಗಿದು ಗೊತ್ತಿರಲಿಲ್ಲ. ನಮ್ಮ ಜೊತೆ ಬೇರೆ ಬೇರೆ ಧರ್ಮದವರು ಇದ್ದಾಗ ಮಾತ್ರ ಈ ಜೋಕ್ಗಳೆಲ್ಲ ಬರ್ತವೆ. ನಾನು ಮಲೆಬೆನ್ನೂರನ್ನು ಊರಿಗೆ ಹೋಗಿದ್ದೆ. ಈ ಕಡೆ ಈ ನಾರ್ತ್ ಕರ್ನಾಟಕದಲ್ಲಿ ಏನಂತಂದ್ರೆ ಜನ ಮಾತಾಡೋದು ರಫ್, ಆದರೆ ಬಹಳ ಒಳ್ಳೆ ಮನಸ್ಸಿರ್ತದೆ. ಅವ್ರು ನನಗೆ ಹೇಳಿದರು, ರಿಚರ್ಡ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ನೆಕ್ಸ್ಟ್ ಟೈಮ್ ಬರಬೇಕು. ಏನು ಯಾಕೆ ಅಂತ. ನಿಮಗೆ ಈ ಸಲ ಸನ್ಮಾನ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ನಾವು ಸ್ವಲ್ಪ ಬ್ಯುಸಿ ಇದ್ವಿ, ನೆಕ್ಸ್ಟ್ ಟೈಮ್ ಸನ್ಮಾನ ಮಾಡ್ತೀವಿ. ಇರಲಿ ಬಿಡಪ್ಪ, ಅದಕ್ಕೆ ನೆಕ್ಸ್ಟ್ ಸರ್ ಬರಲೇಬೇಕು. ನಾವು ಇದುವರೆಗೂ ಯಾವ ಸೂಳೆ ಮಗನಿಗೂ ಸನ್ಮಾನ ಮಾಡದೆ ಕಳಿಸಿಲ್ಲ ಅಂತ. ಅಲ್ಲಯ್ಯ, ಸನ್ಮಾನ ಅಂತೀಯ ಸೂಳೆ ಮಗನ. ಸರ್ ನಮ್ಮ ಕಡೆ ಸೂಳೆ ಮಗ ಅಂದರೆ ಬೈಗಳಲ್ಲ, ನಮ್ಮ ಕಡೆ ಪದ್ಮಶ್ರೀ ಕೊಟ್ಟಾಗೆ ಸೂಳೆ ಮಗ ಅಂತ. ಫಸ್ಟ್ ಟೈಮ್ ಹೋದಾಗಂತೂ ನನಗೆ ಭಾರಿ ಗಾಬರಿ ಆಗ ಸರ್. ಗದಗನ್ನ ಊರಲ್ಲಿ ನಾನು ಆನಂದೆಲ್ಲ ಕಾರ್ಯಕ್ರಮ ಮಾಡಿ ಈಗೆಲ್ಲ ಮಾತಾಡಿ ಕೆಳಗೆ ಇಳಿದು ಹೋಗ್ತಾ ಇದ್ದೀನಿ. ಅದು ವಯಸ್ಸಾದವರು, ಸುಳೆ ಮಗ ಚಂದ ಮಾತಾಡ್ತಾನೆ ಅಂತ. ನಾನು ಆನಂದಿಗಳು ಯಾವನು ಅವನು ಹಿಂಗಂತ, ರಿಚರ್ಡ್ ಹಂಗೆ ಅನ್ಬೇಡಿ, ಇಲ್ಲೆಲ್ಲ ಸುಳೆ ಮಗ ಅಂದರೆ ಭಾಳ ಪ್ರೀತಿಯಿಂದ ಕರೆಯೋದು ಅದು. ಸರಿ ಆಯಿತು ಅಂತ ಹೇಳಿ ಮೊನ್ನೆ ಹೋಗಿದ್ವಿ, ನಮಗೆ ಸನ್ಮಾನ ಮಾಡಿ ಯಾರೂ ಮಾಡಿಲ್ಲ ಸರ್. ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತೀನಿ, ಆ ಜನ ಮಾಡಿದ್ದ ಸನ್ಮಾನ ಏನು ಮಾಡಿದ್ರು ನನಗೆ, ರಿಚರ್ಡ್ ಭಾಳ ಡಿಫ್ರೆಂಟ್ ಆದ ಸನ್ಮಾನ ಮಾಡ್ತೀವಿ, ನೀವು ರೆಡಿಯಾಗಿ ಬರಬೇಕು ಅಂತ. ಆಯ್ತಪ್ಪ ನಾನು ಬರ್ತೀನಿ ಅಂತ. ಏನು ಮಾಡಿದ, ಒಂದು ಕುರ್ಚಿ ಹಾಕ್ಬಿಟ್ಟದ, ಒಂದು ಪ್ಲಾಸ್ಟಿಕ್ ಕುರ್ಚಿ ಇದೆ ಸರ್. ಆ ಪ್ಲಾಸ್ಟಿಕ್ ಕುರ್ಚಿಲಿ ಕೂತ್ಕೊಳ್ಳಿ ಅಂತ. ನಿಮಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ, ಯಾರು ಸನ್ಮಾನ ಮಾಡ್ತಾರೆ ಅಂದರೆ ಸ್ವಲ್ಪ ಹುಷಾರಾಗಿರಿ. ಅದರಲ್ಲೂ ಕುರ್ಚಿ ಕೊಟ್ಟಾಗ ಟಪ್ ಅಂತ ಕೂತ್ಕೋಬೇಡಿ. ನಿಮಗೆ ಯೋಗ್ಯತೆ ಇದೆಯಾ ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೆ ನೋಡ್ಕೊಳ್ಳಿ. 4 ಕಾಲು ಸರಿ ಇದೆಯಾ ನೋಡಿ. ನಾನು ಏನೂ ನೋಡಲಿಲ್ಲ, ಅವಾಗ ಕುರ್ಚಿ ಇಟ್ಟ ರಪ್ಪ ಅಂತ ಕೂತ್ಬಿಟ್ಟೆ. ಆ ಕುರ್ಚಿ ಟೈಟ್ ಇತ್ತು, ನನ್ನ ಹೊಟ್ಟೆ ದಪ್ಪ ಇತ್ತು, ಹಿಡ್ಕೊಳ್ಬಿಟ್ಟು ಉಸಿರು ಬಿಡೋಕ್ಕಾಗ್ತಾ ಇಲ್ಲ. ಏನಪ್ಪ ಇದು ಅಂತಂದೆ. ಸರಿಯಾಗಿ ಕೂತ್ಕೊಳ್ಳಿ ಸರ್, ಚಂದ ಕಾಣ್ತೀರಿ. ಅದು ಚಂದ ಇರಲಿ, ಉಸಿರು ಹೋಗ್ತಾ ಇದೆ ಅಂದೆ. ಸರ್ ಹಾಗೆ ಮುಂದೆ ಬನ್ನಿ ಸರ್. ಎದ್ದೊಳ್ಳಿಕ್ಕೆ ಆಗ್ತಿಲ್ಲಪ್ಪ, ಉಸಿರು ಬಿಡೋಕ್ಕೆ ಹೇಗೆ ಮುಂದೆ ಬರಲಿ ಸರ್? ಮೇಲ್ ನೋಡಿ ಅಂದ. ಮೇಲೊಂದು ಬುಟ್ಟಿ ಕಟ್ಟಿದ್ದ. ಏನು ಅಂದೆ, ಅದ್ರ ಕೆಳಗೆ ಕೂತ್ಕೊಳ್ಳಿ ಸರ್ ಅಂದೆ. ಆಗ್ತಿಲ್ಲ ಮಾರಾಯ ಅಂದೆ. ಹಾಗೆ ಬನ್ನಿ ಸರ್ ಹೀಗೆ ಅಂದ. ಆ ಚೇರ್ ಹಿಡಿದು ಹೀಗೆ ಬಂದು ಅಲ್ಲಿ ಕೂತೆ. ಏನು ಸರ್ ಉಸಿರು ಬಿಡೋಕ್ಕಾಗ್ತಲ್ಲ, ಹಿಡಿದು ಬಿಟ್ಟಿದೆ ಅದು. ಎದ್ರೆ ಚೇರ್ ಹೇಳುತ್ತೆ, ಕೂತ್ರೆ ಚೇರ್ ಕೂರುತ್ತೆ. ಹೀಗಂದ್ರೆ ಹೀಗಾಗತ್ತೆ, ಹೀಗಂದ್ರೆ ಈಗ ಮುಂದೆ ಆಗಲೇ ಈಗ ನೋಡಿದ್ರಲ್ಲ ನಮ್ಮ ಜೀವನ ಅಂತ, ಈಗ ಗುಂಡಾಗ್ದವರು ಆ ಥರದವರೆಲ್ಲ ಬಂದು ಕೂತಿರ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಯಾವಾಗಲೂ ಇಲ್ಲೇ ಕೂತಿರ್ತಾರೆ. ಆನಂದನ್ ಡ್ಯಾನ್ಸ್ ಅಂದರೆ ವಿಸಿಲ್ ಹೊಡಿತಿರ್ತಾರೆ. ಆವತ್ತು ನಾನು ಹಿಂಗೆ ಕೂತೆ, ಮೇಲ್ಗಡೆ ಬುಟ್ಟಿ ಇತ್ತು, ಒಂದು 8 ಜನ ರಿಟೈರ್ಡ್ ಒಳ್ಳೆ ಟೈಟ್ ಆದ ಹಾಡು ಹೇಳಬೇಕು ಅಂತ. ಆಯ್ತಪ್ಪ ಹೇಳ್ತೀನಿ ಅಂತ. ಇವನು ಬಂದ ಸನ್ಮಾನ ಮಾಡೋನು, ರಿಚರ್ಡ್ ಆ ಬುಟ್ಟಿ ಕೆಳಗೆ ಕೂತಿರೋ. ಆಯ್ತು ಆಯ್ತು ಅಂತ. ಈಗ ಬಂದೆ, 1 ನಿಮಿಷ ಅಂತ ಓಡೋದ. ಆ ಬುಟ್ಟಿಗೊಂದು ಹಗ್ಗ ಕಟ್ಟಿದ್ದ, ಹಗ್ಗಕ್ಕೆ ಒಂದು ರಾಟೆ ಕಟ್ಟಿದ್ದ, ರಾಟೆಯನ್ನು ಕೆಳಗೆ ಬಿಟ್ಟಿದ್ದ, ಅಲ್ಲೋಗಿ ಹಿಡ್ದ. ಈಗ ರಿಚರ್ಡ್ ಲೂಯಿಸ್ ಅವರಿಗೆ ಸನ್ಮಾನ, ಇದುವರೆಗೂ ಯಾವ ಸುಳೆ ಮಗನಿಗೂ ಮಾಡಿದೆ ಅಂತವರು ಸನ್ಮಾನ ಅಂತ ಜನ ಚಪ್ಪಾಳೆ ತಟ್ಟಿದ್ರು. ಹೀಗೆ ಎಳೆದಿದ್ದ ತಕ್ಷಣ ಸರ್ ಆ ಬುಟ್ಟಿ ಹೀಗೆ ಟಿಲ್ಟ್ ಆಯಿತು. ಆ ಹೂವೆಲ್ಲ ಮುಖದ ಮೇಲೆ ಬಿತ್ತು. ಜನ ವಿಸಿಲ್ ಹೊಡೆದು ಬಿಟ್ಟರು. ನನಗೂ ಖುಷಿ ಆಯಿತು. ವೆರಿ ಗುಡ್, ಇಂಥ ಸನ್ಮಾನ ಯಾರು ಮಾಡಿಲ್ಲ ಅಂತೇಳಿ ನನಗೆ ವಿಷ್ಣುವರ್ಧನ್ ಜ್ಞಾಪಕ ಬಂದ್ಬಿಟ್ಟು. ಹೂವು ಬಿಟ್ಟಿದ್ದ ತಕ್ಷಣ ಅವರ ಸಿನಿಮಾ ಹಾಲುಂಡತವರು, ಅಪ್ಪಾಜಿ, ದೀರ್ಘ ಸುಮಂಗ್ಲಿ ಎಲ್ಲ ಸಿನಿಮಾಗಳಿಗೆ ಸಂಭಾಷಣೆ ಬರ್ತಿರೋದು ನಾನು.
ಅವರು ಯಾವಾಗಲೂ ಹೀಗೆ ಅಂತಿದ್ರು, ನಿಮಗೆ ಗೊತ್ತಿರ್ಬೇಕು. ಯಾವಾಗ ಈ ಹೂ ಬಿತ್ತು ನಾನು ಹೀಗೆ ಅಂದೆ, ಮುಂದೆ ಕುಡ್ದಿದ್ನಲ್ಲ ಎದ್ದು ಬಿಟ್ಟ. ರಿಚರ್ಡ್ ಹೇಗೆ ಕಾಣ್ತೀಯ ಗೊತ್ತಾ ಅಂತ. ಗೊತ್ತು ಬಿಡಲೇ, ವಿಷ್ಣುವರ್ಧನ್ ಥರ ಕಾಣ್ತೀನಿ ಅಂತ. ಏನಂದ ಸಾರ್, ದಡ್ಡ ಕೂರಿಸ್ಬಿಟ್ಟಿದ್ದಾರೆ, ಮೇಲಿದ್ದು ಹೂ ಹಾಕ್ಬಿಟ್ಟಿದಾರ, ನಿನ್ನ ಕತೆ ಮುಗೀತು ಅಂತ. ಯಾಕೆ ಹೇಗೆ ಕಾಣ್ತೀಯ ಗೊತ್ತಾ, ಟೈಟಾಗಿ ಕೂರಿಸ್ಬಿಟ್ಟಿದ್ದಾರೆ, ಮೇಲಿಂದ ಹೂ ಹಾಕಿದ್ದಾರೆ. ವಿಷ್ಣುವರ್ಧನ್ ಥರ ಕಾಣ್ತಿಲ್ಲ ನೀನು, ಲಿಂಗಾಯತರ ಹೆಣ ಕಂಡಂಗೆ ಕಾಣ್ತೀಯ ಅಂತ. ಆ ವೀರಶೈವರು ಕೂರ್ಸಿ ಎಲ್ಲ ಇದು ಮಾಡೋದು, ಬೇರೆಯವ್ರಿಗೆಲ್ಲ ಸನ್ಮಾನ ತರದು. ಈ ಕುಡುಕನಿಗೆ ಬೇರೆ ಥರ ಕಂಡುಬಿಡ್ತು ನೋಡ್ರಿ. ಕುಡುಕರಿಗೆ ನಿಜ ಅಂಶ ಏನು ಕಾಣುತ್ತೆ, ಅದು ಕುದಿದ ತಕ್ಷಣ ಎದ್ದು ಬಿಟ್ಟು ಅವನು. ರಿಚರ್ಡ್ ಒಂದು ನೆನ್ಪಿಟ್ಕೋ, ಈ ಸನ್ಮಾನ ಹಾರ ಎಲ್ಲ ಉಳಿಯೋದಿಲ್ಲ. ಹೌದು ಗೊತ್ತಿದೆಯಪ್ಪ ನನಗೆ ಅಂತ. ನಾನು ಕಲಾವಿದ, ಜಾಸ್ತಿ ಟೈಟ್ ಆಗಿ ಕೆಳಗೆ ಬಂದುಬಿಟ್ಟೆ, ನೀನು ಲಿಮಿಟಲ್ಲಿದೆಯಾ ಅದಕ್ಕೆ ಮೇಲಿದೆಯಾ ಅಂದ. ಆಯ್ತಪ್ಪ ಅಂತೆ. ಹೇಗೆ ಕಾಣ್ತೀಯ ಗೊತ್ತಾ ಅಂತ. ಗೊತ್ತು ಬಿಡಪ್ಪ, ನೀನು ಆಗಲೇ ಹೇಳಿದೆಯಲ್ಲ, ಮತ್ತೆ ಹೇಳಿ ಮನಸ್ಸಿಗೆ ಬೇಜಾರು ಮಾಡಬೇಡ ಅಂತೆ. ಒಂದು ಮಾತು ನೆನ್ಪಿಟ್ಕೋ, ಏನು, ಮದುವೆ ಮಸಣ ಒಂದು ನಿಮಿಷದಲ್ಲೇ ಚೇಂಜ್ ಆಗಿಬಿಡುತ್ತೆ. ಸನ್ಮಾನ ಅವಮಾನ ಯಾವಾಗ ಮಾಡ್ತಾರೋ ಗೊತ್ತಾಗೋದಿಲ್ಲ. ಆಯ್ತು, ಏನು ಹೇಳೋದು ನೆನಪಿಟ್ಕೋ, ನೀನು ಹೂವಿನ ಮೇಲೆ ಮಲಗಿದರೆ ಅದು ನಿನ್ನ ಮೊದಲ ರಾತ್ರಿ. ನೀನು ಹೂವಿನ ಮೇಲೆ ಮಲಗಿದರೆ ಅದು ನಿನ್ನ ಮೊದಲ ರಾತ್ರಿ. ನಿನ್ನ ಮೇಲೆ ಹೂ ಮಲಗಿದರೆ ನೋಡಿ, ಒಬ್ಬ ಕುಡುಕ ಹೇಳಿದ್ವು, ಅದು ಚಪ್ಪಾಳೆ ತಡ್ಬೋದು. ನಾವು ಕುಡುಕರ್ನ ಅಂತ ಯಾವತ್ತೂ ಹೀಯಾಳಿಸಬಾರ್ದು. ಅವರ ಬಾಯಿಗೆ ವಾಸನೆ, ಮಾತಿಗೆ ವಾಸನೆ ಇರೋದಿಲ್ಲ. ಬಹಳ ಫಿಲಾಸಫಿ ಇರ್ತದೆ. ಅವ ಹೇಳ್ದ, ರಿಚರ್ಡ್, ಕೆಳಗೆ ಹೂ ಇದ್ದರೆ ಮದುವೆ, ಮೇಲೆ ಹೂ ಇದ್ದರೆ ಮಸಣ, ನೆನಪಿಟ್ಕೋ ಅಂತ. ಗೊತ್ತು ಬಿಡಪ್ಪ, ಡಿ ವಿ ಗುಂಡಪ್ಪನವ್ರು ಇದನ್ನೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ, ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀನಷ್ಟೇ, ಮದುವೆಗೋ ಮಸಣಕ್ಕೋ ಆ ಸಾಬಿ ಹೇಳ್ದಾಗೆ ಹೋಗಬೇಕು ಅಂತ. ನಾನು ಹೇಳಿದೆ, ಗೊತ್ತು ಬಿಡಪ್ಪ, ಅದು ಡಿ ವಿ ಗುಂಡಪ್ಪ ಹೇಳಿದ್ದು. ಆ ಡಿ ವಿ ಗುಂಡಪ್ಪ ಹೇಳಿದ್ದು ಅದೇ, ಈ ಗುಂಡಪ್ಪ ಹೇಳಿದ್ದು ಅದೇ ಅಂದ. ಆಯ್ತು ಅಂದೆ. ನೋಡಿ ಸರ್, ಅವನು ಹೇಳಿದ ಮಾತು ನಮಗೆ ಎಷ್ಟು ಸ್ಫೂರ್ತಿ ಕೊಡ್ತು ಅಂತ ನೋಡಿ. ಕೆಳಗೆ ಹೂ ಇದ್ದರೆ ಮದುವೆ, ಮೇಲೆ ಹೂ ಇದ್ದರೆ ಮಸಣ. ಹೌದಾ? ಅದೇ ನೀವು ಫರ್ದರ್ ನೋಡ್ತಾ ಹೋಗಿ. ಬದುಕಲ್ಲಿ ಗಂಡು ಹೆಣ್ಣು ನಿಂತಾಗ ರಿಸೆಪ್ಷನ್, ಹಾರ, ಕುತ್ತಿಗೆಗೆ ಹಾರ ಹಾಕಿದ್ರೆ, ನಿಂತಾಗ ಹಾರ ಹಾಕಿದ್ರೆ, ನಿಂತಾಗ ಹಾರ ಹಾಕಿದ್ರೆ ಮದುವೆ, ಮಲಗಿದಾಗ ಹಾರ ಹಾಕಿದ್ರೆ ಇದು ಮಸಣ. ನಿಂತಾಗ ಹಾರ ಹಾಕಿದರೆ ಮದುವೆ, ಮಲಗಿದಾಗ ಹಾರ ಹಾಕಿದರೆ ಮಸಣ. ಇದು ವರ್ಟಿಕಲ್, ಇದು ಹಾರಿಜಾಂಟಲ್, ಅಷ್ಟೇ ಡಿಫರೆನ್ಸ್. ಅನ್ನ ಬಡಿಸ್ತಾರೆ, ಅನ್ನವನ್ನು ಹರಡಿ ಊಟ ಮಾಡಿದರೆ, ಅನ್ನವನ್ನು ಬಾಳೆ ಎಲೆ ಮೇಲೆ ಹರಡಿ ಊಟ ಮಾಡಿದರೆ ಮದುವೆ. ಅದೇ ಅನ್ನವನ್ನು ಉಂಡೆ ಮಾಡಿ ನದಿಯಲ್ಲಿ ಬಿಟ್ಟರೆ ಮದುವೆಗೂ ಮಸಣಕ್ಕೂ ಇಷ್ಟೇ. ಇನ್ನು ನಿಮಗೆಲ್ಲ ಗೊತ್ತಿದೆ, ಈ ಕಾರವಾರದಲ್ಲಿ ಭಾಳ ಜನ ಕ್ರಿಶ್ಚಿಯನ್ಗಳಿದ್ದಾರೆ. ಮಂಗಳೂರು, ಕಾರವಾರ, ಇಲ್ಲೆಲ್ಲ ಈ ಕ್ರಿಶ್ಚಿಯನ್ಗಳ ಮದುವೆ ಆದಾಗ ನೀವು ನೋಡಬೇಕು, ಏಪ್ರಿಲಲ್ಲೇ ಮದುವೆ ಆಗ್ತಾರೆ. ಮೊದಲೇ ಶೆಕೆ, ಜೊತೆಗೆ ಕರಿ ಸೂಟ್ ಬೇರೆ ಹಾಕ್ಬಿಡ್ತಾರೆ ಅವ್ರಿಗೆ, ಗಂಡಿಗೆ ಕರಿ ಸೂಟು, ಒಂದು ಟೈ, ಅವನ ಮೈಯೆಲ್ಲ ಬಚ್ಚಲಾಗ್ಬಿಟ್ಟಿರ್ತದೆ ಶೆಕೆಗೆ. ನನಗೂ ಹಾಗೆ ಮಾಡಿದ್ರು, ಅದಕ್ಕೆ ನನ್ನ ಅನುಭವ. 38 ಡಿಗ್ರಿ ಮಂಗಳೂರಲ್ಲಿ ನನಗೆ ಕರಿ ಸೂಟ್ ಹಾಕಿದ್ರೆ ಹೇಗಿರ್ಬೋದು ಹೇಳಿ? ಮುಖ ಎಲ್ಲ ಬೆವ್ತೋಗ್ಬಿಟ್ಟಿದೆ. ನನಗೆ ಕರಿ ಸೂಟು, ನನ್ನ ಹೆಂಡತಿಗೆ ಮಾತ್ರ ವೈಟ್ ಗೌನು. ಅವಳಿಗೆ ಶೆಕೆ ಆಗೋದಿಲ್ಲ, ಯಾಕಂದರೆ ಅದು ಕೋಳಿಗೂಡು ಥರ ಇರ್ತದಲ್ಲ, ಎಲ್ಲೆಲ್ಲೋ ಗಾಳಿ ಬೀಸ್ತಾ ಇರ್ತದೆ. ತಂಗಾಳಿಯಲ್ಲಿ ನಾನು, ಯಾವುದೇ ಮದುವೆಯಲ್ಲಿ ನೋಡಿ ಹೆಂಡತಿ ಭಾಳ ಜಾಲಿ ಇರ್ತಾರೆ, ಗಂಡು ಮಾತ್ರ ಹೀಗಿರ್ತಾನೆ, ಶೆಕೆ. ಆ ವೆಡ್ಡಿಂಗ್ ಮಾರ್ಚ್ ಅಂತ ಬೇರೆ ಮಾಡಿಸ್ತಾರೆ ನಮಗೆ. ನಮ್ಮಲ್ಲಿ ಗಂಡಿಗೆ ಕರಿ ಸೂಟ್ ಹಾಕಿ ಹೆಂಡತಿಗೆ ಬಿಳಿ ಗೌನ್ ಹಾಕಿದರೆ ಅದು ಮದುವೆ. ಅದೇ ಹೆಣ್ಣಿಗೆ ಕರಿ ಡ್ರೆಸ್ ಹಾಕಿ ಗಂಡಿಗೆ ಬಿಳಿ ಬಟ್ಟೆ ಹೊದಿಸಿದ್ರೆ, ಈ ಪೈಗಳು, ಕಾಮತ್ಗಳು, ಶನೈಗಳು ಲಿಕ್ವಿಡ್ ಕ್ಯಾಶ್ ಇಟ್ಕೊಂಡು ಬಿಟ್ರು. ನಾವು ಕ್ಯಾಶ್ ಎಲ್ಲ ಲಿಕ್ವಿಡ್ ಮಾಡಬೇಕು.